ಹೌದು, ರಾಯಲ್ಸ್ ಕನ್ನಡ ನ್ಯೂಸ್ ನಗರಸಭೆ ಅಧಿಕಾರಿಗಳ ವರ್ತನೆಯಲ್ಲಿ ಚಲನೆ ಬರುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಕಳೆದ 35 ದಿನಗಳಿಂದ ಕುಡಿಯುವ ನೀರಿಲ್ಲದೆ ಪರದಾಡುತ್ತಿದ್ದ ಚಿಕ್ಕಬಳ್ಳಾಪುರ ನಗರದ ತಿಮ್ಮಕ್ಕ ಬಡಾವಣೆಗೆ ಜನತೆಗೆ ಇಂದು ನೀರು ಕುಡಿಸುವಲ್ಲಿ ನಿಮ್ಮ ರಾಯಲ್ಸ್ ಕನ್ನಡ ನ್ಯೂಸ್ ಯಶಸ್ವಿಯಾಗಿದೆ. ನಗರಸಭೆ ಪೌರಾಯುಕ್ತರ ಉಡಾಫೆ ಉತ್ತರ ಪ್ರಸಾರ ಮಾಡುವ ಮೂಲಕ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದ ರಾಯಲ್ಸ್ ಕನ್ನಡ ನ್ಯೂಸ್ ವರದಿಯಿಂದಾಗಿ ಅಧಿಕಾರಿಗಳು ರಾತ್ರೋರಾತ್ರಿ ಪಂಪು ಮೋಟಾರ್ ಅಳವಡಿಸಿ ಬೆಳಗಾಗುವಷ್ಟರಲ್ಲಿ ಬಡಾವಣೆ ಜನತೆಗೆ ನೀರು ನೀಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಬೇಕಾಬಿಟ್ಟಿ ಕೆಲಸ ಮಾಡಿದ ಪರಿಣಾಮ ನಗರದ ಎಂಜಿ ರಸ್ತೆಯಲ್ಲಿ ಹಾದು ಹೋಗಿದ್ದ ಜಕ್ಕಲಮಡುಗು ಜಲಾಶಯದ ನೀರು ಸರಬರಾಜು ಮಾಡುವ ಪೈಪ್ಲೈನ್ ಒಡೆದು ತಿಮ್ಮಕ್ಕ ಬಡಾವಣೆಗೆ ನೀರಿನ ಸಂಪರ್ಕ ಕಡಿತಗೊಂಡಿತ್ತು. ಹೀಗೆ ನೀರು ಕಡಿತಗೊಂಡು 35 ದಿನಗಳೇ ಕಳೆದರೂ ನಗರಸಭೆ ಅಧಿಕಾರಿಗಳು ಕ್ರಮ ವಹಿಸುವ ಬಗ್ಗೆ ಯೋಚನೆಯನ್ನು ಮಾಡಿರಲಿಲ್ಲ. ಇದರಿಂದಾಗಿ ನಗರಸಭೆ ಮಾಜಿ ಉಪಾಧ್ಯಕ್ಷ ನಾಗರಾಜ್ ಅವರು ಅಧಿಕಾರಿಗಳ ಮೇಲೆ ಒತ್ತಡ ತಂದರು. ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ಮುಂದುವರೆಸಿದ್ದರು. ಈ ವೇಳೆ ರಾಯಲ್ಸ್ ಕನ್ನಡ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ನಗರಸಭೆ ಅಧಿಕಾರಿಗಳು ಸೋಮವಾರ ರಾತ್ರಿಯೇ ಕೊಳವೆ ಬಾವಿಗೆ ಪಂಪು ಮೋಟಾರ್ ಅಳವಡಿಸಿ ಮಂಗಳವಾರ ಬೆಳಗಾಗುವಷ್ಟರಲ್ಲಿ ಬಡಾವಣೆ ನಿವಾಸಿಗಳಿಗೆ ನೀರು ನೀಡಿದ್ದಾರೆ. ಹೆಚ್ಚು ಎದುರಿತ್ತು ಅಂಥವರಿಗೆ ಒಂದು ಟ್ಯಾಂಕರ್ ಮೂಲಕ ಕೊಡುವಂಥದ್ದನ್ನು ಕೂಡ ಕಾಲಕ್ಕೆ ಮಾಡ್ಕೊಂಡು ಬಂದಿದ್ದೀನಿ. ಅದೇ ರೀತಿ ನಮ್ಮ ತಿಮ್ಮಕ್ಕ ಬಡಾವಣೆಯಲ್ಲಿ ಏನು ಕೊಳವೆ ಬಾವಿ ತೊಂದರೆಗೀಡಾಗಿತ್ತು ಅದು ಕೂಡ ಸುಮಾರು 200 ಅಡಿಗಳಷ್ಟು ಹೊಸ ಕೇಸಿಂಗ್ ಇಳಿಸಿ ಹೊಸ ಪಂಪು ಮೋಟರು ಹೊಸ ಕೇಬಲ್ಲು ಈ ದಿನ ಬಿಟ್ಟು ಇವತ್ತು ಎಲ್ಲ ಮನೆಗಳು ನೀರು ಕೊಡುವಂಥ ಕೆಲಸ ಈ ದಿನ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದೆ. ಭಾಳ ಖುಷಿ ಆಗುತ್ತೆ. ಅದೇ ರೀತಿ ಇಲ್ಲಿ ಮತ್ತೊಂದು ಕೊಳವೆ ಬಾವಿ ಇತ್ತು. ಸುಮಾರು ವೆಂಕಟರಾಲಿ ಅವರು ಸುಮಾರು 40 ವರ್ಷಗಳ ಹಿಂದೆ ಅವರ ಅಧಿಕಾರ ಅವಧಿಯಲ್ಲಿ ಒಂದು ಕೊಳವೆ ಬಾವಿ ಕೊರೆಸಿ ಇಲ್ಲಿ ನೀರು ಕೊಡುವಂಥದ್ದಾಗ್ತಾಯಿತ್ತು. ಅದು ಹಿಂದೆ ಒಂದು ರೀತಿಯಲ್ಲಿ ತೊಂದರೆಗೀಡಾಗಿ ನಿಂತಿತ್ತು. ಅದನ್ನು ರೀಪ್ರೆಸ್ ಮಾಡಿಸಿ ನೆನ್ನೆ ಪ್ರಯತ್ನ ಪಟ್ಟಾಗ ಸುಮಾರು 180 ಅಡಿ ಕ್ಲಿಯರಾಗಿ ಅಲ್ಲಿ ನೀರು ಕೂಡ ಭಾಳ ಹೆಚ್ಚು ಸಿಗುವಂಥದ್ದಾಯಿತು. ಅದ್ರಿಗೂ ಕೂಡ ಒಂದು ಹೊಸ ಪಂಪು ಮೋಟ್ರು ಇಡಿಸೋ ಅಂಥ ಕೆಲಸ ಮಾಡೋಣ ಅಂತೇಳಿ ಅಧಿಕಾರಿಗಳ ಗಮನಕ್ಕೆ ತಂದಾಗ ಬೇಡ, ಅದು 180 ಅಡಿ ಇರೋದರಿಂದ ನೀರು ಹೆಚ್ಚು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ನೀವು ಕಮಿಷನರ್ ಅವ್ರ ಗಮನಕ್ಕೆ ತನ್ನಿ, ಹೊಸ ಒಂದು ಪಾಯಿಂಟು ಪಕ್ಕದಲ್ಲೇ ಜಿಯಾಲಜಿಸ್ಟ್ ಅವ್ರನ್ನ ಕರೆಸಿ ಒಂದು ಪಾಯಿಂಟ್ ಹುಡುಕು ಮಾಡಿಸೋ ಅಂಥದ್ದನ್ನು ಮಾಡಿದ್ರೆ ಇಲ್ಲಿ ತಿಮ್ಮಕ್ಕ ಬಡಾವಣೆಗೆ ನೀರಿಂದು ಯಾವುದೇ ರೀತಿ ಅಂಥ ಸಂದರ್ಭದಲ್ಲಾದರೂ ಕೂಡ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಾಗುತ್ತೆ. ಇನ್ನೊಂದು ಹೊಸ ಪಾಯಿಂಟ್ಗೆ ನಾನು ಕಮಿಷನರ್ ಅವ್ರಿಗೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀನಿ. ಅದೇ ಜೈ ಅವ್ರ ಗಮನಕ್ಕೆ ಬೆಳಗ್ಗೆನೇ ತಂದಿದ್ದೀನಿ. ಒಂದು ಹೊಸ ಪಾಯಿಂಟು ನಮ್ಮ ತಿಮ್ಮಕ್ಕ ಬಡಾವಣೆಗೆ ಕೊರೆಸಿದ್ದೇ ಆದಲ್ಲಿ ನಿಮ್ಮನ್ನು ಶಾಶ್ವತವಾಗಿ ನಿಮ್ಮ ಅವಧಿನ ಮರೆಯೋದಿಲ್ಲ ನಮ್ಮ ನಾಗರಿಕರು. ಆದ್ದರಿಂದ ನಾನು ಹೇಳ್ಕೊಳ್ತಾ ಇದ್ದೀನಿ, ನೀವು ಹೊಸ ಪಾಯಿಂಟ್ಗೆ ಅನುವು ಮಾಡಿಕೊಡ್ಬೇಕಂತೇಳಿ. ಆದರೆ ಈ ಬಡಾವಣೆಯಲ್ಲಿ ಹೆಚ್ಚು ಮನೆಗಳಿದ್ದು ಒಂದೇ ಕೊಳವೆ ಬಾವಿಯಿಂದ ಬರುವ ನೀರು ಸಾಕಾಗದ ಸ್ಥಿತಿ ಇದೆ. ಹಾಗಾಗಿ ಮತ್ತೊಂದು ಕೊಳವೆ ಬಾವಿ ಕೊರೆಸಿ ಈ ಬಡಾವಣೆಗೆ ನೀರು ನೀಡಲು ನಗರಸಭೆ ಮಾಜಿ ಉಪಾಧ್ಯಕ್ಷರು ಬೇಡಿಕೆ ಇಟ್ಟಿದ್ದು, ಇದಕ್ಕೆ ನಗರಸಭೆ ಪೌರಾಯುಕ್ತರು ಒಪ್ಪಿಗೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಮತ್ತೊಂದು ಕೊಳವೆ ಬಾವಿ ಕೊರೆಸಿದಲ್ಲಿ ಈ ಬಡಾವಣೆಯ ನೀರಿನ ಸಮಸ್ಯೆ ಶಾಶ್ವತವಾಗಿ ಪರಿಹಾರವಾಗಲಿದೆ. ಇನ್ನು ನೀರಿನ ಸಮಸ್ಯೆ ಬಗ್ಗೆ ವರದಿ ಪ್ರಸಾರ ಮಾಡಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತೆ ಮಾಡಿದ ರಾಯಲ್ಸ್ ಕನ್ನಡ ನ್ಯೂಸ್ಗೆ ತಿಮ್ಮಕ್ಕ ಬಡಾವಣೆ ನಿವಾಸಿಗಳು ಧನ್ಯವಾದ ತಿಳಿಸಿದ್ದಾರೆ. ನಮಗೆ 1 ತಿಂಗಳಿಂದ ನೀರಿನ ಅಭಾವ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಆದರೆ ದೇವ್ರ ದಯದಿಂದ ನಮ್ಮ ನಾಗರಾಜ್ ಅವರು ಸ್ವಲ್ಪ ಸ್ಟ್ರೈನ್ ತಗೊಂಡು ಎಲ್ಲ ರೆಡಿ ಮಾಡಿಕೊಟ್ಟು ಏನೋ ಇವತ್ತು ಸ್ವಲ್ಪ ನೀರು ಬರೋ ಹಾಗೆ ಮಾಡಿದ್ರು. ಆದರೆ ಬೇರೆ ಕಡೆಯಿಂದ ನಮಗೆಲ್ಲ ಸಪೋರ್ಟ್ ನೀರು ಸಿಕ್ಕಿದೆ. ಇರೋದ್ರಲ್ಲಿ ನಮ್ಮ ನಾಗರಾಜು ತುಂಬ ಕಷ್ಟಪಟ್ಟಿದ್ದಾರೆ. ಅದರಲ್ಲಿ ಅವ್ರಿಗೆ ಸಹಕಾರ ರಾಮಾಜಿ ತುಂಬಾ ಮಾಡಿದ್ದಾನೆ, ಅವ್ರಿಗೆ ಸಹಕಾರ ಚಂದ್ರಣ್ಣ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಇವಾಗಂತೂ ಚೆನ್ನಾಗಿದೆ. ನಮ್ಗೆ ಇನ್ನೊಂದು ಏನು ಬೇಕು ಅಂದರೆ ಇನ್ನೊಂದು ಬೋರ್ ಬೇಕು. ಪ್ರತಿಯೊಬ್ಬರ ಬಾಯಲ್ಲೂ ಅದೇ ಮಾತೆ, ನಮ್ಮ ನಾಗರಾಜುದೇ ಮಾತು. ಅದು ಬಿಟ್ಟರೆ ನಮ್ಮ ರಾಮಂಜಿ ಅವನು ಅಷ್ಟೇ, ಏನಾಗಲಿ ರೇ ರಾಮಂಜಿ ಎಲ್ಲಿದೆಯಾ? ಬರ್ತಾ ಇದ್ದೀನಕ್ಕ. ನಾಗರಾಜು ಎಲ್ಲಿದೆಯಪ್ಪ? ಅಮ್ಮ ಬರ್ತಾ ಇದ್ದೀನಮ್ಮ ಅನ್ನೋ ಮಟ್ಟಕ್ಕೆಲ್ಲ ಇತ್ತು. ಈಗಂತೂ ಸ್ವಲ್ಪ ರೆಡಿಯಾಗಿದೆ. ದಯವಿಟ್ಟು ನಾನು ಬೇಡ್ಕೊಳ್ಳೋದೊಂದೇ, ನಮ್ಮ ಏರಿಯಾದಲ್ಲಿ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಏನು ಅಂದರೆ ಇನ್ನೊಂದು ಬೋರ್ ಬೇಕು.